ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರತಿನಿತ್ಯ ತಪ್ಪದೇ ಧ್ಯಾನ ಮಾಡ್ತಾ ಇದ್ದೀರಾ? ಮಾನವನ ಆತ್ಮಸ್ಥಿತಿ ತಿಳಿಯುವುದು ಅವರ ಮಾತನಾಡೋ ಮಾತುಗಳಿಂದ. ಅದಕ್ಕಾಗಿ ಎಚ್ಚರಿಕೆಯಿಂದ ಮಾತನಾಡಬೇಕು. ನಮ್ಮ ಮಾತುಗಳು ಎದುರಿಗೆ ಇರೋ ವ್ಯಕ್ತಿಗಳಿಗೆ ಸಂತೋಷವನ್ನು ಕೊಡಬೇಕು ಹೊರತಾಗಿ ನೋವನ್ನು ಕೊಡಬಾರದು. ನಮ್ಮ ಮಾತುಗಳಿಂದ ಅವರಿಗೆ ಹಿಂಸೆ ಆಗಬಾರದು. ಸಿಟ್ಟಿನಿಂದ, ದ್ವೇಷದಿಂದ, ಅಹಂಕಾರದಿಂದ ಮಾತನಾಡಬಾರದು. ಆಲೋಚನೆ ಮಾಡಿ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಮಾತುಗಳು ಇರಬೇಕು. ನಾವು ಮಾತನಾಡುವಂಥ ಮಾತುಗಳು ಎದುರಿಗೆ ಇರೋ ವ್ಯಕ್ತಿಗಳಿಗೆ ಸರಿ ಅನಿಸುತ್ತಾ ಇಲ್ವಾ, ನಮ್ಮ ಮಾತುಗಳಿಗೆ ಅವರು ಬೆಲೆ ಕೊಡ್ತಾರಾ ಇಲ್ವಾ ಆಲೋಚನೆ ಮಾಡಿ ಮಾತನಾಡಬೇಕು. ನಾವು ಮಾತನಾಡಿದರೆ ಮತ್ತೆ ಮತ್ತೆ ಇವರ ಹತ್ರ ಮಾತನಾಡಬೇಕು ಅನ್ನೋ ಥರ ನಮ್ಮ ಮಾತುಗಳು ಇರಬೇಕು. ನಮ್ಮ ಮಾತುಗಳಿಗೆ ಅವರು ಬೆಲೆ ಕೊಡ್ತಾ ಇದ್ದಾರಾ ಇಲ್ಲ ಅನ್ನೋದನ್ನು ತಿಳ್ಕೊಂಡು ನಾವು ಮಾತನಾಡಬೇಕು. ಅದಕ್ಕೆ ಬಸವಣ್ಣನವರು ಹೇಳಿರೋದು, ಮಾತನಾಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಮಾತುಗಳನ್ನು ಮುತ್ತಿಗೆ ಹೋಲಿಸಿದ್ದಾರೆ. ಇವು ಎಲ್ಲ ನಮಗೆ ಗೊತ್ತಾಗಬೇಕು ಅಂತಂದರೆ ಪ್ರತಿನಿತ್ಯ ತಪ್ಪದೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಆನಂದವಾಗಿ ಜೀವಿಸಿ. ಥ್ಯಾಂಕ್ ಯು.